ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನಂತೂ ಸಕ್ಕತ್ತಾಗಿದ್ದೀನಿ. ಅಂಡ್ ಇವತ್ತಿನ ವ್ಲಾಗ್ ಏನು ಅಂತ ಅನ್ಬಿಟ್ಟು ನಿಮ್ಗೆ ತಮ್ಮನಾಗಿ ನೋಡಿದ ಕೂಡಲೇ ಗೊತ್ತಾಗಿರುತ್ತೆ. ಎಸ್, ನಾನ್ ನಿಮ್ಗೆ ಇವತ್ತು ಮಟನ್ ಪಾಯ ಸೂಪ್ ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಯಾವುದೇ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ರು ಅದ್ರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಅಂಡ್ ನನ್ನ ವ್ಲಾಗ್ಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ಎಸ್, ಸೊ ತುಂಬಾ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಅವಾಗಿಂದ ಹೋಮ್ ವರ್ಕ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ 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 ಮಗುಗೆ ಫುಲ್ ಸ್ಕೂಲಲ್ಲಿ ಹಾಕೊಂಡ್ ರುಬ್ತಾ ಇದಾರೆ. ದಿನ ಪ್ರಾಜೆಕ್ಟ್ಸ್ ಕೊಟ್ಟಿ. ಸೊ ಅವಳಿಗೋಸ್ಕರನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಅವಳುನು. ಹಾಗಾಗಿ ನಾನು ಅವಳಿಗೆ ಇವತ್ತು ಲೆಗ್ ಸೂಪ್ ನ ಮಾಡಿ ಕೊಡ್ತಾ ಇದ್ದೀನಿ. ಹೌ ಇಸ್ ಯು ಫೀಲ್? ಗುರು, ಅದ್ ಕುಡಿಯೋದು, ಲೆಗ್ ನ ತಿನ್ನೋದು, ಸೂಪ್ ನ ಕುಡಿಬೇಕು. ಓಕೆ ಗೈಸ್, ನೋಡಿ. ಸೊ ಸರಿ ಗೈಸ್, ಬಾಯ್. ಸೊ ಇವಾಗ ಮಟನ್ ಪಾಯ ಸೂಪ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಆ್ಯಂಡ್ 2 ಟೊಮ್ಯಾಟೊಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ 1 ಈರುಳ್ಳಿ. ಆ್ಯಂಡ್ ಇದು ಮಟನ್ ಲೆಗ್. ಆ್ಯಂಡ್ ಇಲ್ಲಿ ನಾನು ಮೆಣಸು, ಜೀರಿಗೆ, ಒಂದು 5 ಲವಂಗ ಮತ್ತು 2 ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾಯಲಿ. ಕಾದ್ಮೇಲೆ ಸೊ ಇವೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಇದ್ರ ಜೊತೆ ಇದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸೊ ಗೈಸ್, ಇವಾಗ ಕಾದಿದೆ ಎಣ್ಣೆ. ಸೊ ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಫುಲ್ ಸೌಂಡ್ ಕೊಡ್ತಾರೆ ಗೈಸಪ್ಪ. ಸೊ ಇದನ್ನ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಬಿಡೋಣ. ಈ ಸ್ಟೇಜಲ್ಲೇ ನಾನು ಇವಾಗ ಟೊಮ್ಯಾಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹುಷಾರು ಗೈಸ್ ಮಾಡುವಾಗ, ಮೂತಿ ಮೇಲೆ ಎದುರು ಬಿಡುತ್ತೆ. ಆಮೇಲೆ ಸೊ ಇಲ್ಲಿ ಟೊಮ್ಯಾಟೋನ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ವಾಯ್ಸ್ ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ಹಾಕ್ಕೊಂಡಿದ್ದೆ, ಬಟ್ ಮೈಕಲ್ಲಿ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ, ಆಫ್ ಆಗೋಯ್ತು. ಬ್ಯಾಡ್. ಸೊ ಇದಾಗಲಿ, ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 10 to 11 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನಂಗಿದ್ರೆ, ಖಾರ ಕಡಿಮೆ ತಿನ್ನಂಗಿದ್ರೆ ನೀವು ಕಡಿಮೆ ಹಾಕ್ಕೋಬೋದು. ಆ್ಯಂಡ್ ಇದನ್ನ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಪುದೀನ, ಕೊತ್ತಂಬರಿ ಹಾಕ್ಕೊಬಿಡೋಣ. ಸೊ ಇದನ್ನ ಇವಾಗ ಹುರ್ಕೊಳ್ಳೋಣ. ಘಮ ಅಂತ ಬರ್ತಾಯಿದೆ. ಸೊ ಈಗಲೇ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ, ಮೆಣಸು, ಚಕ್ಕೆ, ಲವಂಗ. ಸೊ ಇದನ್ನು ನಾವು ಇವಾಗ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಫುಲ್ಲು. ಸೊ ಹಿಂಗಾಗಬೇಕು. ಸೊ ಇವಾಗ ಇದನ್ನ ಸ್ವಲ್ಪ ಕೂಲಾಗಿ ಬಿಟ್ಬಿಟ್ಟು ಲೆಟ್ಸ್ ಮೇಕ್ ಅ ಫೈನ್ ಪೇಸ್ಟ್. ಓಕೆನಾ? ಸೊ ನಾನು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡು ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು, ಸೊ ಬಿಸಿ ಬಿಡ್ತಾ ಇದೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾಯಿಲೆ ಚೆನ್ನಾಗಿ. ಆ್ಯಂಡ್ ಇಲ್ಲಿ ನಾನು ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕಾಯಬೇಕು. ಐ ಆಮ್ ವೇಟಿಂಗ್ ಫಾರ್ ಇಟ್. ಸೊ ನೆಕ್ಸ್ಟ್
ಎಣ್ಣೆ ಕಾದಿದೆ ಅಂತ. ಸೊ ಇವಾಗ ಮಸಾಲ ಹಾಕೊಂಬಿಡೋಣ. ಇದು ನಿಮಿಷ ಇದು ಫುಲ್ ಹಾಕೊಂಡ್ಬಿಡ್ತೀನಿ ರೀ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಮಟನ್ ಲೆಗ್ಸ್ನ ಹಾಕ್ಕೊಡ್ತೀನಿ. ಇದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. 1 ಚಿಕ್ಕ ಟೇಬಲ್ ಸ್ಪೂನ್. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಓಕೆ, ಆ್ಯಂಡ್ ಇನ್ನೊಂದು 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಕಳ್ಳುಪ್ಪು ತೊಗೊಂಡಿದ್ದೀನಿ. ಎಸ್, ಸೂಪು ಜಾಸ್ತಿ ಹೋಗ್ಬಿಟ್ಟು ತಿನ್ನೋಕ್ಕಾಗಲ್ಲ, ಕಡಿಮೆ ಇದ್ರೂ ತಿನ್ಬಿಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಆಯಿತಾ. ಈ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜಲ್ಲಿ ನಿಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ವಿಸಿಲ್ ಕೂಗಿಸ್ಕೋಬೇಕು. ಆಗ ಸೂಪ್ ಇಸ್ ರೆಡಿ. ಓಕೆ, ನಾನು ಚಿಕ್ಕ ಮಗು ಥರ ಮಾತಾಡ್ತಾ ಇದ್ದೀನಲ್ಲ. ಇದು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಅದ್ರದ್ದು ವಾಟರ್ ಎಕ್ಸೆಸ್ ವಾಟರ್ ಇತ್ತು. ಸೊ ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ರೀ ಫಸ್ಟು. ಸೊ ಇದ್ರ ಜೊತೆ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೈಕ್ ಇದು ವಾಟರ್ ಸ್ವಲ್ಪ ಕುದಿಯುತ್ತಲ್ಲ, ಆ ಸ್ಟೇಜಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಯಾರಪ್ಪ ಇದು? ಸೊ ಇದು ಕುದ್ದಾದ್ಮೇಲೆ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತೀನಿ. ನಿಮಗೂ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಕುದೀತಾ ಇರುವಾಗ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ವಿಡಿಯೋ ನೋಡ್ತಾ ಇರಿ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕೋತೀನಿ, ಇನ್ನೂ ಸ್ವಲ್ಪ ನೀರು ಹಾಕೋತೀನಿ. ಸೊ ಇದನ್ನ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಒಂದು ಮಿಕ್ಸ್ ಮಾಡಿಬಿಟ್ಟು ವಿಜಿಲ್ ಹಾಕಿ ಕುಗ್ಸ್ಕೊಬಿಡೋಣ. ಆಮೇಲೆ ನಾನು ಸೂಪ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಸೂಪ್ ಇಸ್ ರೆಡಿ ಗೈಸ್. ಏನು ಮಸ್ತಾಗಿದೆ ಅಲ್ಲ ನೋಡೋಕ್ಕೆ. ಸ್ವಲ್ಪ ಇಂಥ ಪೆಪ್ಪರ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾಕಿಷ್ಟು. ಸೊ ನೋಡ್ಬೋದು, ಇಷ್ಟು ಬಂದರೆ ಸಾಕು. ಓಕೆ ದಿವ್ಯಾ, ಟೇಸ್ಟ್ ಆ್ಯಂಡ್ ಟೆಲ್ ಮಿ ಹೌ ಇಟ್ ಇಸ್. ಸೂನ್ ಲೈಟ್ ಕಲರ್ ತಾನೇ ಇರುತ್ತೆ ಸೂಪು. ನೀನು ಕುಡಿಯಲೇ, ಬಾಯಿ ಸುಟ್ಟೋಗ್ಬಿಡುತ್ತೆ, ಹುಷಾರು. ಯಮ್ಮಿ. ಸೊ ಎಸ್ ಗೈಸ್, ನೋಡಿದ್ರಿ ಅಲ್ವಾ ಮಟನ್ ಪಾಯ ಸೂಪ್ ಹೆಂಗೆ ಮಾಡೋದು ಅಂತಂದ್ಬಿಟ್ಟು. ಆ್ಯಂಡ್ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೆಂಗಿತ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ. ಆ್ಯಂಡ್ ಎಸ್, ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬೈ ಬಾಯ್.